ನಾವು ಪ್ರತಿ ತಿಂಗಳು ತಮಗೆ ಗೊತ್ತಿರೋ ಹಾಗೆ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಪ್ರಗತಿ ಪರಿಶೀಲನೆಯನ್ನು ಮಾಡ್ತೇವೆ. ಇವತ್ತಿನ ಈ ತಿಂಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಾಡಿದ್ದೇವೆ. ಅದರಲ್ಲಿ ಒಂದು 5-6 ಪ್ರಮುಖವಾದಂಥ ಕಾರ್ಯಕ್ರಮಗಳ ಪ್ರಗತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದು, ನಾವು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾ ಇದ್ವಿ, ಈಗ ಅವ್ರನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ. ಅವರು ನಮಗೆ ಸ್ವಂತ ಕಚೇರಿ ಇಲ್ಲ, ಊರಿನಲ್ಲಿ ಎಲ್ಲೋ ಇದ್ಕೊಂಡು ಕೆಲಸ ಮಾಡಬೇಕು ಅಂಥೇಳಿ 1-2 ಬಾರಿ ಧರಣಿನೂ ಕೂಡ ಮಾಡಿದ್ದಾರೆ. ಇದು ಇವತ್ತಲ್ಲ, ಬಹುಶಃ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಅವರು ಚಾವಡಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಚಾವಡಿಗಳು ಹೋಗಿದ್ದಾವೆ, ಊರುಗಳಲ್ಲಿ ಉಳಿದಿಲ್ಲ. ಹಾಗಾಗಿ VAOಗಳು ಕಚೇರಿಗಳು ಇಲ್ಲದೆ ಕೆಲಸ ಮಾಡೋದಕ್ಕೆ ಯಾವುದೇ ನಿರ್ದಿಷ್ಟವಾದಂಥ ಸ್ಥಳ ಇಲ್ಲದೆ ಇರೋದು 50 ವರ್ಷದಿಂದ ಬಂದಿರುವಂಥ ಸಮಸ್ಯೆ. ಈಗ ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡಲೇಬೇಕು ಅಂಥೇಳಿ ನಾವು RDPR ಇಲಾಖೆಯವ್ರ ಜೊತೆಗೆ ಸಭೆ ಮಾಡಿ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ರಿಗೆ ನಮ್ಮ ಕಂದಾಯ ಇಲಾಖೆಯ VAಗಳಿಗೆ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಕಡೆ ಅವರಿಗೆ ಕಚೇರಿಗಳನ್ನು ಮಾಡಿಕೊಡ್ಬೇಕು ಅಂತ ಆದೇಶವನ್ನು ಮಾಡಿ ಎಲ್ಲ DCCOಗಳ ಜೊತೆ ನಾನು ಕೂಡ ಸಭೆ ಮಾಡಿ ತತ್ಕ್ಷಣ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಅಭಿಯಾನವನ್ನು ಈಗ ಕಳೆದ 1 ತಿಂಗಳಿಂದ ನಾವು ಮಾಡ್ತಾ ಇದ್ದೇವೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು ಒಂದು 2600 ಕಡೆ ಗ್ರಾಮ ಪಂಚಾಯಿತಿಗಳಲ್ಲೇ ಅವರಿಗೆ ಕಚೇರಿಯನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಆಗಿದೆ. ಸುಮಾರು 2600 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೊಸದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಕಚೇರಿಯನ್ನು, ಅವ್ರಿಗೆ ಒಂದು ಸಪ್ರೇಟ್ ಕಚೇರಿಯನ್ನು ನಾವು ಮಾಡಿಸ್ಕೊಟ್ಟಿದ್ದೇವೆ. ಈ ಹಿಂದೆನೂ ಕೂಡ ಸುಮಾರು 1200ರಷ್ಟು ಅಧಿಕಾರಿಗಳು ಈಗಾಗಲೇ ಅವರು ಗ್ರಾಮ ಪಂಚಾಯಿತಿ ಅಥವಾ ಬೇರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅದರ ಪ್ರಕಾರ ನೋಡಿದರೆ ಒಟ್ಟಾರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಂದು 4200 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಚೇರಿ ಸೌಲಭ್ಯವನ್ನು ನಾವು ಮಾಡಿಕೊಟ್ಟಂಗೆ ಆಗುತ್ತೆ. ಹಿಂದೆದ್ದು ಸೇರಿಸಿ ಇತ್ತೀಚೆಗೆ ಆಗಿರುವ 2600 ಸೇರಿಸಿದರೆ ಒಂದು 4200ರಿಂದ 4300 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗ ಕಚೇರಿಯನ್ನು ಮಾಡಿಕೊಟ್ಟಿದ್ದೇವೆ. ಇಷ್ಟು ಆದರೂ ಕೂಡ ಇನ್ನೂ ಒಂದು 3500 ಉಳಿಯುತ್ತೆ. ಅದನ್ನು ನಾನು ಈಗ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೊಂದು ಹೊಸದಾಗಿ ರೂಮ್ ಕಟ್ಟಲಿಕ್ಕೆ ಅವಕಾಶ ಇದೆ ಅಂಥದ್ದನ್ನು ಕೂಡ ಗುರುತಿಸ್ಲಿಕ್ಕೆ ಹೇಳಿದ್ದೇವೆ. ಅಲ್ಲಿ ಅವ್ರಿಗೆ ಒಂದು ರೂಮನ್ನು ಕಟ್ಟಿಸಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲೇ ಅವ್ರಿಗೂ ಒಂದು ಕಚೇರಿ ಆಗಬೇಕು. ಮತ್ತು ಜನಗಳಿಗೂ ಸಹ ಅವರು ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದು ಜನಕ್ಕೂ ಗೊತ್ತಾಗುತ್ತೆ ಗ್ರಾಮ ಪಂಚಾಯಿತಿ ಆದರೆ. ಇದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಮತ್ತೊಂದು ಬೇಡಿಕೆ ಇತ್ತು. ನಾವು ಎಲ್ಲ ಕೆಲಸಗಳನ್ನು ಈಗ ಆ್ಯಪ್ನಲ್ಲಿ ಮಾಡೋದ್ರಿಂದ ನಮಗೆ ಮೊಬೈಲು ಅಥವಾ ಲ್ಯಾಪ್ಟಾಪನ್ನು ಕೊಡಿ ಅನ್ನುವಂಥದ್ದು. ಈಗ ಆಲ್ರೆಡಿ ನಾವು 4000 VAಗಳಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದೇವೆ. 4000 VAಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪನ್ನು ಕೊಟ್ಟಿದ್ದೇವೆ. ನಾನಿವತ್ತು ಎಲ್ಲ DCಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಕೊಡೋದು ಹೆಚ್ಚಲ್ಲ, ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆ್ಯಪ್ಗಳನ್ನ ಹಾಕೋದು ಅಷ್ಟೇ ಅಲ್ಲ, ಇನ್ಮೇಲೆ ವಿಲೇಜ್ ಅಕೌಂಟೆಂಟ್ಗಳನ್ನು ನಮ್ಮ ಕಾಗದರಹಿತ ಕಡತ ಸಿಸ್ಟಮ್, ಕಾಗದರಹಿತವಾದಂತಹ ಆಫೀಸ್ಗೆ ಅವರನ್ನು ಕೂಡ ತಗೊಂಡು ಬರಬೇಕು. ಇದರಿಂದ ಕೆಲಸ ಕಾರ್ಯಗಳ ವಿಲೆ ಮಾಡಲಿಕ್ಕೆ, ಕಡತಗಳನ್ನು ವಿಲೆ ಮಾಡಲಿಕ್ಕೆ ಜನಗಳದ್ದು ಕೆಲಸ ಬೇಗ ಮಾಡಿಕೊಡ್ಬಹುದು. ಆ ಕಾರಣಕ್ಕಾಗಿ ಈಗೇನು ಆಲ್ರೆಡಿ 4000 VAಗಳಿಗೆ ನಾವು ಲ್ಯಾಪ್ಟಾಪನ್ನು ಕೊಟ್ಟಿದ್ದೇವೆ, ಅವ್ರನ್ನೆಲ್ಲ ಕಾಗದರಹಿತವಾಗಿ ಕಡತ ವಿಲೇವಾರಿ ಸಿಸ್ಟಮ್ ಆಫೀಸಿಗೆ ತೆಗೆದುಕೊಂಡು ಬಂದರೆ ಅವ್ರ ಮೇಲೆ ಕೆಲಸದ ಭಾರನೂ ಕಡಿಮೆ ಆಗುತ್ತೆ. ಈ ಟಪಾಲ್ ಸಿಸ್ಟಮ್ಮಿಂದ ವಿನಾಯಿತಿ ಸಿಗುತ್ತೆ.
ಮತ್ತು ಜನಗಳಿಗೆ ಬೇಗ ಕೆಲಸ ಆಗುತ್ತೆ. ಸೊ ಇದನ್ನು ಕೂಡ ನಾವು ತತ್ಕ್ಷಣದಿಂದ ಆರಂಭ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಜನದು ಸಲೀಸಾಗಿ ಆಗುತ್ತೆ. ನಿಮಗೆ ಗೊತ್ತಿದೆ, ಈ ಕಾಗದದ ಕಡತಗಳು ಇದ್ದರೆ ಕಳೆದು ಹೋಗೋದು, ಅಲ್ಲಿ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿಗೆ ಬಂತು, ಪಾರದರ್ಶಕತೆ ಇರೋದಿಲ್ಲ, ಗೊತ್ತಾಗೋದಿಲ್ಲ, ಎಲ್ಲ ಒಂದು ಏನೂ ಕಾಣದೇ ಇರೋದ್ರಿಂದ ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿ ವಿಳಂಬ ಅಥವಾ ಜನಗಳನ್ನು ಒಂದು ಹ್ಯಾರಾಸ್ಮೆಂಟ್ಗೆ ಕಾರಣ ಆಗುತ್ತೆ. ಹಾಗಾಗಿ ಈ 4,000 ವಿತರಣೆ ಮಾಡಿರೋ ಅಷ್ಟುಗಳನ್ನು ಕೂಡ ಆಫೀಸ್ ನೆಟ್ವರ್ಕ್ಗೆ ತೊಗೊಂಡು ಬಂದು ಆನ್ಲೈನಲ್ಲಿ ಕೆಲಸ ಮಾಡೋ ಹಾಗೆ ವ್ಯವಸ್ಥೆಯನ್ನು ಚಾಲನೆ ಮಾಡ್ತಾ ಇದ್ದೇವೆ. ಇನ್ನು ಉಳಿದಿರುವಂತಹ 4,000 ಕೆಲವರು ಈಗ ಆಲ್ರೆಡಿ ಒಂದು 300-400 VAಗಳು ಆಲ್ರೆಡಿ ಲ್ಯಾಪ್ಟಾಪ್ ಮುಖಾಂತರ ಆಫೀಸಲ್ಲಿ ಕೂಡ ಲಾಗಿನ್ ಆಗಿ 1-2 ಕಡತವನ್ನು ಆನ್ಲೈನಲ್ಲಿ ಮಾಡಿದ್ದಾರೆ. ಒಂದು 300-400 ಆಲ್ರೆಡಿ ಆಗಿದೆ. ಈಗ ಬ್ಯಾಲೆನ್ಸ್ ಇರೋ 4,000ಕ್ಕೂ ನಾವು ಆಫೀಸ್ಗೆ ತೊಗೊಂಡು ಬರಬೇಕು ಅಂತ ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಬರುವ 1 ತಿಂಗಳಿನಲ್ಲಿ ಅವರೆಲ್ಲರಿಗೂ ಕೂಡ ಆಫೀಸ್ ನೆಟ್ವರ್ಕಿಗೆ ತೊಗೊಂಡು ಬರ್ತೇವೆ. ಸೊ ಇನ್ನು ಉಳಿದಿರುವಂತೆ ಇನ್ನು ಒಂದು 2 ತಿಂಗಳಲ್ಲಿ ಇನ್ನೂ 1,000 VAಗಳಿಗೆ ಲ್ಯಾಪ್ಟಾಪನ್ನು ಕೊಡ್ತೇವೆ. ಇನ್ನು ಉಳಿಯುವಂಥ ಇನ್ನೊಂದು 3,000 ಏನು ಉಳಿತಾರೆ ಅವರಿಗೆ ಬಹುಶಃ ಇನ್ನೊಂದು 4 ತಿಂಗಳಲ್ಲಿ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟರೆ ಅಲ್ಲಿಗೆ ಇನ್ನೊಂದು 6 ತಿಂಗಳ ಒಳಗಡೆ ಎಲ್ಲ VAಗಳಿಗೂ ಲ್ಯಾಪ್ಟಾಪ್ ಕೊಡಬೇಕು ಮತ್ತು ಅವರೆಲ್ಲರಿಗೂ ಆನ್ಲೈನ್ ಸಿಸ್ಟಮ್ಗೆ ತೊಗೊಂಡು ಬರಬೇಕು. ಇದು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಆಡಳಿತಕ್ಕೆ ವೇಗ ಬರುತ್ತೆ, ಜನಗಳ ಕೆಲಸ ಬೇಗ ಆಗುತ್ತೆ ಮತ್ತು ಪಾರದರ್ಶಕತೆ ಬರುತ್ತೆ. ಆಮೇಲೆ ಜನಗಳಿಗೆ ತೊಂದರೆ, ಕಡತ ಕಳೆದೋಯ್ತು, ಇಲ್ಲಿಂದ ಅಲ್ಲಿಗೆ ಟೈಮ್ ಆಯಿತು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಜನಪರ ಆಡಳಿತ ಇನ್ನಷ್ಟು ಹೆಚ್ಚಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ರಾಜ್ಯದಲ್ಲಿ ನಾವು ಭಾಳ ಮುಖ್ಯವಾಗಿ ತೆಗೆದುಕೊಂಡಿರೋದು ಭೂ ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಾಲೂಕು ಆಫೀಸು, AC, DC ಆಫೀಸುಗಳಲ್ಲಿ ಇರತಕ್ಕಂತಹ ಎಲ್ಲ ಮೂಲ ಕಡತಗಳನ್ನು, ಅಂದರೆ A ಕ್ಯಾಟಗರಿ ಮತ್ತು B ಕ್ಯಾಟಗರಿ ಕಡತಗಳನ್ನು ಡಿಜಿಟಲೀಕರಣ ಮಾಡುವಂಥದ್ದು, ಸ್ಕ್ಯಾನಿಂಗ್ ಮಾಡೋ ಕೆಲಸ ಆರಂಭ ಮಾಡಿದ್ದೇವೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಾಥಮಿಕ ಅಂದಾಜಿದೆ. ಕರೆಕ್ಟ್ ಫಿಗರ್ ಇಲ್ಲ, ಬಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಈ 100 ಕೋಟಿ ಪುಟಕ್ಕೆ ಪೈಕಿ ಈಗ ಆಲ್ರೆಡಿ ನಾವು 29.8 ಕೋಟಿ ಪುಟಗಳನ್ನು ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ.